ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 145 ರೈತರಿಗೆ ಇನ್ನೂ ಬೆಳೆ ವಿಮೆ ಅವರಿಗೆ ತಲುಪಿಲ್ಲ. ಕೆಲವೊಂದು ಬೋನ್ಸ್ ಆಗಿದೆ, ವಾಪಸ್ ಆಗಿದೆ. ಯಾಕೆ ತಲುಪಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇದೆ. ಬೆಳೆ ವಿಮೆ ಅವ್ರಿಗೆ ಸಿಗಬೇಕಾಗಿತ್ತು. ಆಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ಈ ಸಲ ಅಂತೂ ನಮ್ಮ ಎಲ್ಲರಿಗೂ ಗೊತ್ತಿದೆ, 5 ತಿಂಗಳಿಂದ ಸತತವಾಗಿ ಮಳೆ ಬಂದು ರೈತರ ಬೆಳೆ 3 ಸಲ, ಮೊದಲನೇ ಸಲ ಮೇನಲ್ಲಿ ಬಿತ್ತಿದ್ರು, ಆಮೇಲೆ 1 ತಿಂಗಳ ಮಳೆ ಬರಲಿಲ್ಲ, ಅದನ್ನು ಮತ್ತೆ ಹರಿಗಿ ಮತ್ತೊಮ್ಮೆ ಬಿತ್ತಿದ್ರು. ಮತ್ತೊಮ್ಮೆ ಬಿತ್ತಾಗ ಅತಿವೃಷ್ಟಿ ಮಳೆಯಿಂದ ಹಾನಿಯಾಗಿ ಮತ್ತೊಮ್ಮೆ ಏನಪ್ಪ ಅಂದ್ರೆ ಅದನ್ನು ಕೂಡ ಹರಿಗಿ ಮತ್ತೊಮ್ಮೆ ಬಿತ್ತಿದ್ರು. ಅದಾದಮೇಲೂ ಕೂಡ ಮಳೆ ಬಂದು ಹಾನಿಯಾಗಿದೆ. ಸ್ವತಃ ಮುಖ್ಯಮಂತ್ರಿಗಳು, ನಮ್ಮ ಉಸ್ತುವಾರಿ ಸಚಿವರು ಅವರನ್ನು ಕರ್ಕೊಂಡ್ಬಂದು ಎಲ್ಲರನ್ನ ಸಮೀಕ್ಷೆ ಮಾಡಿದ್ದಾರೆ. ಕೃಷಿ ಸಚಿವರು ನಾನು ಕೂಡ ಹೊಲಕ್ಕೆ ಹೋಗಿ ನೋಡಿದ್ದೇವೆ. ಹೊಲದಲ್ಲಿ ಸಭಾಧ್ಯಕ್ಷರೇ, ವಿಷಯ ಹೇಳ್ತಾ ಇದ್ದೀನಿ. ಅದು ವಿಷಯ ಅಂತ ಹೇಳಿದ್ದೀರಿ. ರೈತರ ಬೆಳೆ ಸಂಪೂರ್ಣ ನಿಂತು ನಾಶ ಆದಾಗ ಇನ್ಸೂರೆನ್ಸ್ ತುಂಬಿರ್ತಕ್ಕಂಥ ಹಣ ನೀವು ಕಟಾವು ಮಾಡಿದಾಗ ನಾವು ಪರಿಶೀಲನೆ ಮಾಡಿ ಕೊಡ್ತೀವಿ ಅಂತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಕಟಾವು ಮಾಡ್ಲಿಕ್ಕೆ ಅಲ್ಲಿ ಏನೋ ಅವಕಾಶನೇ ಇಲ್ಲ. ಸಂಪೂರ್ಣ ಬೆಳೆ ಹಾನಿಯಾಗಿದೆ, ಅರ್ಧದಷ್ಟು ಇನ್ಸೂರೆನ್ಸ್ ಅನ್ನ ಅವರು ಕೊಡಬಹುದು. ಆಮೇಲೆ ಏನಪ್ಪ ಅಂದ್ರೆ ಕಟಾವು ಆದ ನಂತರ ಎಲ್ಲ ಸಮೀಕ್ಷೆ ಆದ ನಂತರ ಮತ್ತೊಮ್ಮೆ ಅವ್ರಿಗೆ ಏನಪ್ಪ ಅಂದ್ರೆ ಇನ್ಸೂರೆನ್ಸ್ ಕೊಡ್ಲಿಕ್ಕೆ ಬರ್ತದೆ. ರೈತರು ಬಹಳ ಕಷ್ಟದಲ್ಲಿದ್ದಾರೆ. ನಿನ್ನೆ ಸಭಾಧ್ಯಕ್ಷರೇ, ನಿನ್ನೆ ಪಾನೆಗಾಂವ್ ಅಂತ ಹೇಳಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರ್ತಕ್ಕಂಥ ಕ್ಷೇತ್ರದಲ್ಲಿ ಸುಮಾರು ಈಗಾಗಲೇ 85 ರೈತರು ಸತ್ತಿದ್ದಾರೆ. ನಿನ್ನೆ ಏನಪ್ಪ ರೈತನ ಆತ್ಮಹತ್ಯೆ, ಲಂಬಾಣಿ ರೈತ 3 ಲಕ್ಷ ಸಾಲ ಇಟ್ಕೊಂಡು ಏನಪ್ಪ ಅಂದ್ರೆ ಬೆಳೆ ಬರದೆ ರೈತನ ಆತ್ಮಹತ್ಯೆ ಆಗಿದೆ. ಇವತ್ತು ಮಣ್ಣು ಆಗ್ತಾ ಇದೆ. ಅದು ಇಂಥ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ನನ್ನ ಕಳಕಳಿ ಏನಂದ್ರೆ, ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನಿಗೆ ನಾವೆಲ್ಲರೂ ಬಹಳ ದೊಡ್ಡ ಮನಸ್ಸು ಮಾಡಿ ಇನ್ಸೂರೆನ್ಸ್ ಮಾಡಿದ್ರೆ ಬೆಳೆ ಸಂಪೂರ್ಣ ಹಾನಿಯಾಗಿದೆ, ಇನ್ಸೂರೆನ್ಸ್ ಅವ್ರ ಅಕೌಂಟ್ಗೆ ತಲುಪಂತ ಆಗ್ಬೇಕು. ತಲುಪಿದ್ರು ಕೂಡ ಅವ್ರು ಯಾವಾಗೋ ಮಾಡಿದ್ದ ಸಾಲ ಮುರಿತಾ ಇದ್ದಾರೆ. ಮಾಡಿ ಅದನ್ನ ಮುರಿಯದೆ ಅವ್ರಿಗೆ ಏನಪ್ಪ ಅಂದ್ರೆ ಅನುಕೂಲ ಆಗ್ತಕ್ಕಂಥಲ್ಲಿ ಮುಟ್ಟುವಂತೆ ಆಗ್ಬೇಕಂತ ಹೇಳಿ ನಾನು ಕೃಷಿ ಸಚಿವರಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ. ಮೊನ್ನೆ ಅಧ್ಯಕ್ಷರೇ, ಅವ್ರಿಗೆ ಗೊತ್ತಿದೆ, ನನ್ನ ಹತ್ರ ಚರ್ಚೆನೂ ಮಾಡೋರೆ, ಹೆಚ್ಚು ಈ ಇನ್ಶೂರೆನ್ಸಿಂದ ರೈತರಿಗೆ ಫಸಲ್ ಬಿಮಾ ಅನುಕೂಲ ಆಗಿದೆ. ಅದರಲ್ಲಿ ಬಹುಶಃ ಏನು ಇವರು 900 ಜನಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದು ವಿವಿಧ ಕಾರಣಕ್ಕೆ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಅನ್ನೋದು ಸಹ ಅವ್ರಿಗೆ ಗೊತ್ತಿದೆ. ಬಟ್ ಈಗ ನಾವು ಒಟ್ಟಾರೆ ನಮಗೆ 74 ಲಕ್ಷದ ರೈತರ ರಿಜಿಸ್ಟ್ರೇಷನ್, ಮೊದಲೆಲ್ಲ ವರ್ಷಕ್ಕೆ 12-15 ಲಕ್ಷ ರಿಜಿಸ್ಟ್ರೇಷನ್ ಆಗ್ತಿತ್ತು. ಈಗ ನಾವು ಹೆಚ್ಚು ನಮ್ಮ ಅಧಿಕಾರಿಗಳು, ಶಾಸಕರನ್ನು ಉಪಯೋಗಿಸ್ಕೊಂಡು, ಸ್ಥಳೀಯ ಪಂಚಾಯತಿಗಳು ಉಪಯೋಗಿಸ್ಕೊಂಡು ಹೆಚ್ಚು ಅವೇರ್ನೆಸ್ ಕೊಟ್ಟಿರೋದ್ರಿಂದ 27 ಲಕ್ಷ 28 ಲಕ್ಷದವರೆಗೂ ಹೋಗಿದೆ. 5,534 ಕೋಟಿ 43 ಲಕ್ಷ ರೈತರಿಗೆ ಇನ್ಶೂರೆನ್ಸ್ ಮೂಲಕ ಪರಿಹಾರ ಕೊಟ್ಟಿದ್ದೀವಿ. ಇಲ್ಲಿ ಬಹುಶಃ ಇವರಿಗೆ ಪರ್ಟಿಕ್ಯುಲರ್ ಆಗಿ ಗುಲ್ಬರ್ಗ ಕಳೆದ ಬಾರಿ 674 ಕೋಟಿ ಒಂದೇ ವರ್ಷದಲ್ಲಿ ಇನ್ಶೂರೆನ್ಸ್ ಬಂದಿದೆ. 3 ವರ್ಷದಲ್ಲಿ 990 ಕೋಟಿ ಅವರಿಗೆ ಪರಿಹಾರ ಹೋಗಿದೆ. ಇವರ ಕಾನ್ಸ್ಟಿಟ್ಯೂನ್ಸಿಗೆ ಬಂದರೆ 3,000 ನೋಂದಣಿ ಆಗ್ತಿತ್ತು, ಈಗ 10,000 ನೋಂದಣಿಗೆ ಹೋಗ್ತಾ ಇದೆ. ಇತಿಹಾಸದಲ್ಲಿ ಇನ್ಶೂರೆನ್ಸ್ ಇಷ್ಟು ಕೊಟ್ಟಿಲ್ಲ, ನಾವು ಇಷ್ಟು ಇನ್ಶೂರೆನ್ಸು ಯಾವತ್ತೂ ಕೊಟ್ಟಿಲ್ಲ. ಮತ್ತು FIDನ ನಾವು